ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಗೇರು ಬೀಜವನ್ನು ಸುಟ್ಟು ಅದರೊಳಗಿರುವಂತಹ ಗೋಡಂಬಿ ತಿನ್ನೋಣ ಅಂತ ಗೇರು ಬೀಜವನ್ನೆಲ್ಲ ತಗೋತಾ ಇದ್ದೀನಿ. ಇದನ್ನು ಮೊದಲೇದಾಗಿ ನಾವು ಗೇರು ಬೀಜವನ್ನು ಮೊದಲೇ ಕೊಯ್ದು ಅದನ್ನು ಒಂದೆರಡು ಬಿಸಿಲು ಒಣಗಿಸಿ ನಂತರ ಇದನ್ನು ಸುಟ್ಟು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಈ ಮಳೆಗಾಲದ ಸೀಸನ್ನಲ್ಲಿ ಬೆಂಕಿಯಲ್ಲಿ ಸುಟ್ಟು ತಿನ್ನೋದ್ರಲ್ಲಿರುವಂಥ ಮಜಾನೇ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅದರಲ್ಲೂ ನಾವು ಈ ಹೊರಗಡೆ ಸಿಗುವಂಥ ಗೋಡಂಬಿಗಿಂತ ನಾವು ಈ ಮನೆಯಲ್ಲೇ ಕಟ್ಟಿಗೆಯ ಇಂಗಾಳದಲ್ಲಿ ಸುಟ್ಟು ತಿನ್ನುವಂಥ ಗೋಡಂಬಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಬೇರೆ ಟೇಸ್ಟೇ ಇರುತ್ತೆ. ನಾನು ಮೊದಲೇದಾಗಿ ಇಲ್ಲಿ ಕೆಂಡವನ್ನು ಈ ರೀತಿ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಈ ರೀತಿಯಾಗಿ ಗೇರು ಬೀಜವನ್ನು ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಕೆಂಡವನ್ನು ಹಾಕಿ ಚೆನ್ನಾಗಿ ಸುಟ್ಕೋಬೇಕು. ಈ ರೀತಿ ಸುತ್ತಲೂ ಅದಕ್ಕೆ ಕೆಂಡ ತಾಗಿ ಅದು ಚೆನ್ನಾಗಿ ಸುಡಬೇಕು. ಕಪ್ಪು ಬಣ್ಣ ಬರಬೇಕು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಕೆಂಡವನ್ನು ಹಾಕೋ ತಕ್ಷಣ ಅದು ಚೆನ್ನಾಗಿ ಹೊಗೆ ಬಂದು ಸುತ್ತಲೂ ಬೇಯುತ್ತೆ. ನೋಡಿ, ಈ ರೀತಿ ಸುಡಬೇಕು ಅದು ಚೆನ್ನಾಗಿ. ಇದನ್ನು ಹಳ್ಳಿ ಕಡೆನೇ ಜಾಸ್ತಿ ಮಾಡ್ತಾರೆ ಅನ್ಕೋತೀನಿ. ಸಿಟಿ ಕಡೆ ಎಲ್ಲ ನಮಗೆ ಗೋಡಂಬಿ ಸಿಗುತ್ತೆ, ಬಟ್ ಇದರಷ್ಟು ಟೇಸ್ಟು ಮತ್ತೊಂದಿಲ್ಲ. ಯಾಕೆ ಅಂದರೆ ಇದೇ ಬೇರೆ ರೀತಿ ಟೇಸ್ಟ್ ಕೊಡುತ್ತೆ ಮತ್ತು ಬೇರೆ ರುಚಿನೇ ಕೊಡುತ್ತೆ. ಹಳ್ಳಿಗಳಲ್ಲಿ ನಾವು ಇದೇ ರೀತಿಯಾಗಿ ಗೋಡಂಬಿಯನ್ನು ಒಡೆದು ತಿಂತೀವಿ. ಈ ರೀತಿ ಸುಟ್ಟು ಅದರೊಳಗಿರುವ ಗೋಡಂಬಿಯನ್ನು ತೆಗೆದು ನಾವು ಅದನ್ನು ತಿಂತೀವಿ. ತುಂಬಾ ಚೆನ್ನಾಗಿರುತ್ತೆ. ನಾನು ನಿಮಗೆ ಡೀಟೇಲಾಗಿ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಆದರೆ ನಮ್ಮದು ಒಂದು ಎಡವಟ್ಟಾಯಿತು. ಏನಂದರೆ ನಾವು ಗೋಡಂಬಿಯನ್ನು ಜಾಸ್ತಿ ಹೊತ್ತು ಅದನ್ನು ಸುಟ್ಟಿದ್ದ ಕಾರಣ ಒಳಗಡೆ ಇರೋ ಗೋಡಂಬಿ ಎಲ್ಲ ಕತ್ತೋಯ್ತು. ತುಂಬಾ ಬೇಜಾರಾಯಿತು. ಆದರೂ ಎಲ್ಲೋ ಒಂದು ಸಣ್ಣ ಪುಟ್ಟ ಚೂರು ಸಿಕ್ತು, ಅದನ್ನೇ ತಿಂದು ನಾವು ಎಂಜಾಯ್ ಮಾಡಿದ್ವಿ. ನೋಡ್ತಾ ಇರ್ಬೋದು, ಎಲ್ಲವನ್ನು ಹೊರಗಡೆ ತೆಗೆದು ಪೂರ್ತಿಯಾಗಿ ಒಂದನ್ನೇ ತೆಕ್ಕೊಂಡ್ವಿ. ಬಟ್ ಬೆಂಕಿ ಜಾಸ್ತಿ ಆಗಿರೋದ್ರಿಂದ ಒಂದು ಗೋಡಂಬಿನೂ ಸರಿಯಾಗಿ ಸಿಕ್ಕೇ ಇಲ್ಲ ನಮಗೆ. ಇಷ್ಟೊಂದೆಲ್ಲ ಕಷ್ಟಪಟ್ಟು ಕೊನೆಯಲ್ಲಿ ಸರಿಯಾಗಿ ಗೋಡಂಬಿ ತಿನ್ನೋಕ್ಕಾಗಿಲ್ಲ ಅಂತ ಖಂಡಿತ ತುಂಬಾ ಬೇಜಾರಾಯಿತು. ಆದರೆ ಕೊನೆಯಲ್ಲಿ ಒಂದು ಚಿಕ್ಕ ಪುಟ್ಟ ಪೀಸ್ಗಳು ಸಿಕ್ಕಿದ್ರಿಂದ ಅಷ್ಟೇನು ಬೇಜಾರಾಗಿಲ್ಲ ಅಂತಲೂ ಹೇಳ್ಬೋದು. ಆದರೂ ಒಂದು ಗೋಡಂಬಿಯನ್ನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನಮಗೆ ಸಿಕ್ತು. ನೀವು ನೆಕ್ಸ್ಟ್ ಟೈಮ್ ಮಾಡಬೇಕಾಗಿದ್ದರೆ ನಾ ಮಾಡಿರೋ ತಪ್ಪನ್ನು ಖಂಡಿತ ಮಾಡಬೇಡಿ. ಸ್ವಲ್ಪ ಮಾತ್ರ ಬೇಯಿಸಿ, ಆಗ ನಿಮಗೆ ಸೂಪರಾಗಿರೋ ಗೋಡಂಬಿ ಖಂಡಿತ ಸಿಗುತ್ತೆ. ಆ್ಯಂಡ್ ನಾನು ಕೂಡ ನೆಕ್ಸ್ಟ್ ಟೈಮ್ ಗೋಡಂಬಿ ಸುಡುವಾಗ ಈ ತಪ್ಪನ್ನು ಮಾಡಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ತುಂಬ ಯೂಸ್ಫುಲ್ ವಿಡಿಯೋಗಳು ನನ್ನ ಚಾನಲಲ್ಲಿ ನೋಡೋಕ್ಕೆ ಸಿಗುತ್ತೆ. ಕೊನೆಯಲ್ಲಿ ನನಗೆ ಸಿಕ್ಕಿರುವಂತಹ ಗೋಡಂಬಿ ಪೀಸ್ಗಳು ಇಷ್ಟೇ. ಇದನ್ನೇ ತಿಂದು ನಾವು ಸಮಾಧಾನ ಮಾಡ್ಕೊಂಡ್ವಿ. ಆದರೆ ಇಷ್ಟು ಸಣ್ಣ ಪೀಸ್ ತಿಂದ ರುಚಿ ಇನ್ನೂ ನಾಲ್ಗೆಯಲ್ಲಿ ಹಾಗೇ ಇದೆ. ಇನ್ನೊಮ್ಮೆ ಖಂಡಿತ ಟ್ರೈ ಮಾಡಿ. ಮೊದಲು ಮಾಡಿರೋ ತಪ್ಪನ್ನು ಖಂಡಿತ ಮಾಡಲ್ಲ. ನೀವು ಕೂಡ ಮಾಡಬೇಡಿ. ಥ್ಯಾಂಕ್ ಯು.